ಸೆಟ್ಟಿಂಗ್ಗೆ ಹೋಗಿ ಇಲ್ಲಿ ಸ್ಟೋರೇಜ್ ಅಂತಿದೆ ನೋಡಿ ಫ್ರೆಂಡ್ಸ್, ಸ್ಟೋರೇಜ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್ ಆ್ಯಪ್ಸ್ ಅಂತಿದೆ ನೋಡಿ ಫ್ರೆಂಡ್ಸ್, 50 GB ಅಂತ ತೋರಿಸ್ತಾ ಇದೆ. 50 GB ಆ್ಯಪ್ ಅಂತ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಏಕೆ ಈ ಥರ ತೋರಿಸ್ತಾ ಇದೆ ಅಂದರೆ, ನೀವು ಇನ್ಸ್ಟಾಲ್ ಮಾಡಿಕೊಂಡು ಡಿಲೀಟ್ ಮಾಡಿರ್ತಾರಲ್ಲ, ಆ ಡಿಲೀಟ್ ಆ್ಯಪ್ಗಳು ಯಾವುವು ಅನ್ಇನ್ಸ್ಟಾಲ್ ಆಗಿರೋ ಆ್ಯಪ್ಗಳು ಯಾವೂ ಪೂರ್ಣ ಪ್ರಮಾಣದಲ್ಲಿ ಡಿಲೀಟ್ ಆಗಿರೋದಿಲ್ಲ. ಅದು ಯಾವ ಥರ ನೋಡಬೇಕಂಥೇಳಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಇಲ್ಲಿ ಪ್ಲೇಸ್ಟೋರ್ಗೆ ಬನ್ನಿ. ಪ್ಲೇಸ್ಟೋರ್ ಬಂದುಬಿಟ್ಟು ಇಲ್ಲಿ ಮೇಲೆ ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಮ್ಯಾನೇಜಿಂಗ್ ಆ್ಯಪ್ ಆ್ಯಂಡ್ ಡಿವೈಸಸ್ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮ್ಯಾನೇಜ್ ಅಂತಿದೆ ನೋಡಿ ಫ್ರೆಂಡ್ಸ್, ದಿಸ್ ಡಿವೈಸ್ ಅಂತಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ನಾಟ್ ಇನ್ಸ್ಟಾಲ್ಡ್ ಅಂತಿದೆ ನೋಡಿ ಫ್ರೆಂಡ್ಸ್, ಇದನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಗ ನೋಡಿ ಫ್ರೆಂಡ್ಸ್, ಇಷ್ಟು ಆ್ಯಪ್ಗಳು ನೀವು ಅನ್ಇನ್ಸ್ಟಾಲ್ ಮಾಡಿದ್ರು ನಿಮ್ಮ ಮೊಬೈಲ್ನಿಂದ ಇವು ಡಿಲೀಟ್ ಆಗಿರೋದಿಲ್ಲ. ಇದನ್ನು ನೀವು ಈಸಿಯಾಗಿ ಡಿಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ 1 GB ಆಯ್ತು ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಡಿಲೀಟ್ ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ. ಡಿಲೀಟ್ ಅಂತ ಹೊಡೆದ್ರೆ ರಿಮೂವ್ ಆಗಿಬಿಡುತ್ತೆ ಫ್ರೆಂಡ್ಸ್, ಹೋಗ್ಬಿಡುತ್ತೆ ಫ್ರೆಂಡ್ಸ್. ಇದೇ ಥರ ಎಲ್ಲ ಆ್ಯಪ್ಗಳು ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, 153 ಆ್ಯಪ್ಗಳು ಹಾಗೆ ನೀವು ಅನ್ಇನ್ಸ್ಟಾಲ್ ಮಾಡಿದ್ರು ಇದರಲ್ಲಿ ಇವೆ. 23 GB ಇವೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಡಿಲೀಟ್ ಮಾಡ್ಕೊಂಬಿಡಿ, ಎಲ್ಲ ರಿಮೂವ್ ಆಗಿಬಿಡುತ್ತೆ ಫ್ರೆಂಡ್ಸ್. ಟೋಟಲಾಗಿ ಪೂರ ರಿಮೂವ್ ಕೊಟ್ಟರೆ ಈ ಥರ ರಿಮೂವ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್.